ಯಾವನೋ ಒಬ್ಬವ ಮುಂಜಾನೆ 9ಕ್ಕೆ ಹೊತ್ತಾಗಿ ಎದ್ದು ಯಾವನೋ ಒಬ್ಬ ಹೋಗಿ ಊರು ಹೊರಗೆ ತನ್ನ ತೋಟದಾಗ ತಮಿತೋಣ ಕುಂತು ಬಾರಿ ಗಿಡದ ತಳಗೆ ಕುಂತಿದ್ನಂತ. ಕುಂತ ತಕ್ಷಣ ಇವ ಬಾರಿ ಗಿಡದ ತಳಗೆ ಕುಂತೀನಿ ಅಂತ ಲಕ್ಷಣ ಇಲ್ರಿ. ಇವ ಕುಂತಾನ, ಮುಂದೊಂದು ಬಾರಿ ಗಿಡದ ಹಣ್ಣು ಬಿತ್ರೆಪ್ಪ. ಹಣ್ಣು ಬಿತ್ರಿಪ್ಪ. ಬಿತ್ತ ತಕ್ಷಣ ಇವ ಕುಂತಿದ್ನಲ್ಲ, ಇವ ಕುಂತಿನೇನದು ಮರ್ತು ಬಿಟ್ಟಾನ ಮಾರಾಯ. 2 ಹೆಜ್ಜೆ ಮುಂದಕ್ಕೆ ಸರದವನೇ ಆ ಬಾರಿ ಹಣ್ಣು, ಇದು ನಾನು ಹಚ್ಚಿದ ಗಿಡ ಅದ, ಹುಳಿ ಅದ ಏನು ರುಚಿ ಅದ ಅಂತ ತೊಗೊಂಡು ಬಾಯಾಗಿ ಇಟ್ಕೊಂಡಂತ್ರಿ. ಕುಂತಿದ್ದೆಲ್ಲಿ ಸಟ್ನೆ ಒಗದ, ಬಾಯಾಗಿ ಇಟ್ಕೊಂಡಿದ್ದ ಒಗದ, ನೀರು ಮುಟ್ಟದವನೇ ಯಾರ್ಯಾರು ನೋಡಿದ್ರೇನು ಅಂತ ಎದ್ದ. ಯಾರ್ಯಾರೇ ನೋಡಿದ್ರೆ ಏನಂತ ಹೇಳಿದ್ರಾಗ ಆ ಊರಾಗ ಅವತ್ತು ಜಾತ್ರೆ ಇತ್ತು, ದೊಡ್ಡಾಟ ಇತ್ತು. ದೊಡ್ಡಾಟದಾಗ ಒಬ್ಬಕ್ಕಿಗೆ ಡ್ಯಾನ್ಸ್ ಮಾಡಕ್ಕೆ ಹೆಣ್ಮಕ್ಳು ಕರ್ಕೊಂಬಂದಾರ. ಅವ ಅಂದ, ನಾ ಹಿಂಗೆ ನೋಡೋದಕ್ಕೆ ಆಕಿ ಗಾಡ್ಯಾಗ ಕಂಡ್ಲಲ್ರಿ. ನೀವು ನೋಡಿರ್ಬೇಕಾರ ಪೆಟ್ಟಿಗೆ ಮಾಸ್ತರ, ತಬಲಾ ಮಾಸ್ತರ ಕ್ರಾಸ್ನ್ಯಾಗ ಬಂದಿಡ್ದಾರ, ಕರ್ಕೊಂಬರ್ರಿ ಅಂದ್ರೆ ಓಸು ಗಾಡಿ ಪಂಕ್ಚರ್ ಆಗಿರ್ತಾವ. ಎತ್ತಿನ ಗಾಡಿಯರ ವೈರಿ ಅಂತಂದ್ರೆ ನಮ್ಮ ಎತ್ತಿಗೆ ಕುಂಟು ಬಿದ್ದದ ಅಂತ ಹೇಳ್ತಾರ. ನಾಟಕದ ಹೆಣ್ಮಗಳು ಬರ್ತಾಳ ಅಂದ್ರೆ 1 ಗಾಡಿ ಅಲ್ರಿ 100 ಗಾಡಿ ಹೋಗ್ತಾವ ಅಲ್ಲಿಗೆ. ಇದು ಅನುಭವ. ನಾ ಮೊದಲ ಕಂಪ್ನಿಯಾಗೆ ಇದ್ದೆ. ನಮ್ಮ ಗುರುಗಳು ನನ್ನನ್ನು ತೆಗೆದು ಮತ್ತೆ ಈ ವೃತ್ತಿಗೆ ತಂದರು. ಬನಶಂಕರಿ ಜಾತ್ರೆ ಒಳಗೆ 1 ತಿಂಗಳ ರೀ. ಅವಾಗೆಲ್ಲ ಇರಲಿ ಆ ವಿಷಯ. ಆ ಹೆಣ್ಮಗಳು ಬಂದಳು. ಯಾರು? ದೊಡ್ಡಾಡ್ದಾಗ ಪಾತ್ರ ಮಾಡಕ್ಕೆ. ಇವ ಅಂದ, ಊರಿಗೆ ದೊಡ್ಡ ಮನುಷ್ಯ ನಾನು, ತಿಂದಿದ್ದು ತಮ್ತೊಂಡು ಕುಂತಲ್ಲಿ ಬಾರಿ ಹಣ್ಣ. ಆಕಿ ನೋಡ್ಯಾಳ, ನನ್ನ ನೋಡಿ ಹೇಳ್ತಾಳ ಅಂತ ಅವ ಏನು ಮಾಡದ, ಮಗ್ಗಲ ದೊಡ್ಡದೊಂದು ಮಂಚ ಹಾಕಿ, ಅವಾಗೆಲ್ಲ ನೋಡ್ರಿಲ್ಲ, ಚಾಪಿ ಹಾಸ್ತಾರ, ಕೌದಿ ಹಾಸ್ತಾರ, ಕುರ್ಚಿ ಹಾಕೋರು ಕುರ್ಚಿ ಹಾಕ್ತಾರ. ಇವ ದೊಡ್ಡ ಮಂಚ ಹಾಕಿ ತೆಲ್ದಂಬಿಟ್ಕೊಂಡು ಈ ಕುಂತ ಅಂದ್ರೆ ನಾನು ನೋಡ್ಯಾರೆ ಆಕಿ ಆ ಹೊಲ್ದಂದು ಹೇಳಬಾರ್ದು. 2 ಪಾತ್ರ ಮುಗಿಯೋದಕ್ಕೆ ಇಕ್ಕಿದು ಪಾತ್ರ ಬಂತಲ್ರಿ. ಇಕ್ಕಿದು ಪಾತ್ರ ಬಂತು. ಪಾತ್ರ ಬಂದಾಗ ನಾ ಅಂತ ಹೇಳಿಬಿಡ್ರಿ ಅವ್ವ, ಮೈ ದೇಕೆ ಹೂ ಅಂದಳು. ಏನು ಮೈ ದೇಕೆ ಹೂ? ಇಲ್ಲಿ ನೋಡ್ರಿ, ಇವನು ಕುಣಿಲೆ ಅಂತಾನ ಮಾರ. ದೇಕೆ ಹೂ ಮೈ ದೇಕೆ ಹೂ ಮೈ ಶುರು ಆತ್ರಿ. ಇವ ಏನು ಮುಂದೆ ಕುಂತಿದ್ನಲ್ಲ, ಚುಪ್ ಗಪ್ ಅಂದ. ಇವ ಮುಂದಿಂದ ಹೇಳ್ತಾಳ ಅಂತ ಇವನ್ ಚಿಂತಿ. ನಿನ್ನ ಡ್ಯಾನ್ಸ್ ನೋಡಿ ನನಗೆ ಆನಂದ ಆಗ್ಯದ, 1001 ರೂಪಾಯಿ ಬಹುಮಾನ. ಈಕೆ ಅಂದಳು, ಇನ್ನೂ ಮುಂದೆ ಹಾಡೇ ಇಲ್ಲ, 1000 ಸಿಕ್ಕದ, ಇದ್ರ ಮ್ಯಾಗ ಪ್ರೀತಿ ಅದ, ಇದನ್ನ ಬಿಡಬೇಡ ಅಂದಳು. ದೇಕೆ ಹೂ ಮೈ ದೇಕೆ ಹೂ ದೇಕೆ ಹೂ. ಇವ ಹೇಗಪ್ಪ ಅಂದ. ನಿನ್ನ ಹಾಡು ಕೇಳಿ ನನಗೆ ಆನಂದ ಆಗ್ಯದ, 1/2 ತೊಲಿ ಬಂಗಾರದ ಉಂಗುರ ನಿನಗ ಅಂದ. ಈಕೆ ಅಂದಳು, ಮೊದಲು 1000 ಕೊಟ್ಟಾನ, ಈಗ್ರಿ 1/2 ತೊಲಿ ಉಂಗುರ ಕೊಟ್ಟಾನ, ಬಿಡಬ್ಯಾಡದು ಅಂತ ಮತ್ತು ಪೂರ ಶಾರಿಗೆ ಹಿಂಗೆ ಹೊಡ್ಯಾಕತ್ತಿಳ್ರಿ. ದೇಕೆ ಹೂ ಮೈ ದೇಕೆ ಹೂ ಮೈ. ಇವ ಅಂದ, ಓಟು ಕಳ್ಕೊಂಡಿದ್ದಲ್ಲ, ಇವನ ಮೈಗೆ ನಿಮ್ಮಂತ ನಿಂದ್ರೆ ನೋಡ್ಯಾಳ. ಕ್ಯಾ ದೇಕೆ? ಏನು ನೋಡಿದೆ? ನೋಡ್ಯಾಳ. ಕ್ಯಾಕೆ ದೇಕೆ? ಏನು ನೋಡಿದಿ? ಏನು ತಾನೇ ಹೇಳಕತ್ತೇನ್ರಿ ಮೈಕ್ನಾಗ. ಏನು ನಾ ಮುಂಜಾನೆ 9ಕ್ಕೆ ಹೋಗಿದ್ನ್ಯಾ, ಬಾರಿಗೆ ಇಡ್ತಾಳ ಕುಂತಿದ್ನ್ಯಾ, ಕುಂತೀನಿ ಅನ್ನೋದು ಗೊತ್ತಾಗಲಾರ್ದಕ್ಕೆ 4 ಬಾರಿ ಹಣ್ಣು ತಿಂದೀನಿ, ಇದ ನೋಡಿ ಇಲ್ಲ. ಆಕೆ ಹೇಳಿದಳು, ಇಲ್ಲ ಮಹಾರಾಜ್, ಇಲ್ಲ ನಾ ಅದನ್ನು ನೋಡಿಲ್ಲ. ಏನು ನೋಡಿದಿ? ಮೈ ದೇಕೆ ಹೂँ ಮೈ ದೇಕೆ ಹೂँ ಖುದಾ ಕಿ ಚರಣ ದೇಕೆ ಹೂँ. ಸಂತ ಮೀರಾ ಹೇಳ್ತಾಳೆ ಈ ಮಾತನ್ನ, ದೇವರ ಚರಣ ನೋಡೀನಿ, ನೋಡ್ತೀನಿ. ಇವ ಅಂದ, ಮೊದಲು ಖುದಾ ಅಂದು ಆಮೇಲೆ ದೇಕ ಅಂದಿದ್ರೆ ನಾವು ಓಸು ಕಳ್ಕೊಂತಿದ್ದಿ. ಸಹಜ ವಿಚಾರ ಮಾಡಿ, ಸಹಜ ಯಾಕೆ ಹೇಳ್ತೀನಿ ಅಂದ್ರೆ
ಯಶೋಕತೆಗಳನ್ನು ಕೇಳ್ತೀರಿ ನೀವು ಬದುಕಿಗೆ. ಆದರೆ ವೀರನಾಥಯ್ಯನ ಮಾತು ಯಾರೂ ಕೇಳಿಲ್ಲ. ಹೋಲ್ಬಿಡು ಮಾರಾಯ, ಆ ಗುಡಿ ಸಲುವಾಗಿ ನಾವ್ಯಾಕೆ ಜಗಳಾಡೋದು? ಗುಡಿ ಸಲುವಾಗಿ ಜಗಳಾಡ್ರಿ ಅಂತ ನಾನು ಹೇಳಕತ್ತಿಲ್ಲ, ಧರ್ಮದ ಉಳಿವಿಕೆಗಾಗಿ. ಕೊನೆಗೆ ವೀರನಾಥಯ್ಯ ನಾ ಸಂಬಾಯಿತ ಕರೆದ್ರು ಯಾರೂ ಬರಲಿಲ್ಲ ಅಂತ ಅವತ್ತೇ ಅನ್ನ ಆಹಾರಗಳನ್ನು ಬಿಟ್ಟ. ಕೃಷ್ಣಾ ನದಿ ದಂಡಿ ಮ್ಯಾಗ ನಿಂತುಕೊಂಡು ಒಂಟಗಾಲಿನ ಮ್ಯಾಲ ತಪಸ್ಸು ಮಾಡಾಕತ್ತ. ದಿನಗಳು ಉರುಳ್ಯಾವ, 1000 ಮಂದಿ ಬಂದು ಹೇಳಿದ್ರು, ಅವ ಕೇಳಲಿಲ್ಲ. ದೇವರಿಗಾಗಿ ಸತ್ರು ಚಿಂತಿಲ್ಲ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ಸಾಯ್ತಿದಿ, ಸತ್ರು ಕೂಡ ದೇವರಿಗಾಗಿ ಅರ್ಪಿತವಾಗಲಿ ಅಂತ ಒಂಟುಗಾಲಿನ ಮೇಲೆ ತಪಸ್ಸಿಗೆ ನಿಂತಾನ. ಒಂಟುಗಾಲಿನ ಮೇಲೆ ತಪಸ್ಸು ನಿಂತಲ್ಲಿ ಯಾರು ಬಂದಾರ ಅಂತಂದ್ರೆ, ಪರಮ ಪೂಜ್ಯ ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕೂ ಹೋಗುವ, ನೊಂದು ಬದುಕಿನ ಕಣ್ಣೀರು ಒರೆಸಿ ಭಕ್ತರ ಬದುಕಿಗೆ ಬೆಳಕಾದ ಗುಡ್ಡಾಪುರದ ದಾನಮ್ಮ ದೇವಿ ಬರ್ತಾಳ. ಯಾಕಪ್ಪ ಒಂಟಗಾಲಿನ ಮೇಲೆ ಯಾಕೆ ನಿಂತಿದಿ ಅಂದ್ರೆ, ಅವ ಇದ್ದಿದ್ದು ಹೇಳ್ತಾನ, ಯವ್ವ ಒಳಗಿದ್ದ ದೇವರನ್ನು ಇದು ಹೊಳೆಗೆ ಹೋಗದಾರ, ಲಿಂಗಾವು ಇದು ಹೊಳೆಗೆ ಹೋಗದಾರ, ಅವರು ದೇವರನ್ನ ತಂದಿಟ್ಟಾರ. ಪ್ರಜ್ಞೆ ಇಲ್ಲದ ಜನ, ಧರ್ಮದ ಅನ್ಯಾಯ ಅಭಿಮಾನ ಇಲ್ಲದ ಜನ, ನಾ ಹೇಳಿದ್ರು ಕೇಳಿಲ್ಲ, ಸತ್ರು ಇದಕ್ಕೆ ಸಾಯೋಣ ಅಂತ ನಾ ನಿಂತೀನಿ. ಆಗ ನೆನಪಿಡಿ, ತಾಯಿ ದಾನಮ್ಮ ತನ್ನ ತಲೆಯ ಶರಗವನ್ನು ನಡಕ ಕಟ್ಟ್ಯಾಳ. ಕೈಯೊಳಗೆ ಖಡ್ಗವನ್ನು ಹಿಡಿದು ತಾನೇ 10 ಊರುಗಳೊಳಗೆ ಹೇಳಿದಳಂತ, ಅಭಿಮಾನಿದ್ದವರು ಬರ್ರಿ, ನಿಮ್ಮ ಆಯುಧಗಳೊಂದಿಗೆ ಬರ್ರಿ ಅಂತ ತಿಳಿದು ಗಣಾಚಾರದೊಳಗೆ ಧರ್ಮಕ್ಕೆ ಚ್ಯುತಿ ಬರ್ತದೆ ಅಂತಂದರೆ, ಗಣಾಚಾರದೊಳಗೆ ತಾಯಿ ದಾನಮ್ಮ ಕೈ ಒಳಗೆ ಖಡ್ಗ ಹಿಡ್ದಾಳ. 1000 ಜನ ಕೈ ಒಳಗೆ ಕುಡುಗೋಲು ಹಿಡ್ದಾರ, 1000 ಜನ ಕೈ ಒಳಗೆ ಕೊಡ್ಲಿ ಹಿಡ್ದಾರ, 1000 ಜನ ಕೈ ಒಳಗೆ ಆಯುಧಗಳನ್ನು ಹಿಡಿದು ಅವರುಗಳು ಒಂದೇ ಮಾತು, ಅವರುಗಳಲ್ಲಿರುವಂಥದ್ದು ಒಂದೇ ಮಾತು. ಏನು ಅಂತಂದರೆ, ಧರ್ಮ ರಕ್ಷಣೆಯಾಗಲಿ, ಅಧರ್ಮ ನಾಶವಾಗಲಿ. ಧರ್ಮ ರಕ್ಷಣೆಯಾಗಲಿ, ಅಧರ್ಮ ನಾಶವಾಗಲಿ ಅಂತ ಬರ್ರಿ ಯಾರು ನೀವು ತೊಡುವಂಥವ್ರು ಬರ್ರಿ, ನಾ ಲಿಂಗವನ್ನು ತಂದು ಗುಡಿಯೊಳಗೆ ಸ್ಥಾಪನಾ ಮಾಡ್ತೀವಿ ಅಂತ 1000 ಜನಗಳು ಅರ್ಭಾಟದೊಳಗೆ, 1000 ಜನಗಳು ಕೇಕೆ ಹಾಕೋದಲ್ಲ, ಜಯಘೋಷ ಜಗದ್ಗುರು ಪಂಚಾಚಾರ ಮಹಾರಾಜಕ್ಕೆ, ಜಗದ್ಗುರು ಪಂಚಾಚಾರ ಮಹಾರಾಜಕ್ಕೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಅಧರ್ಮ ನಾಶವಾಗಲಿ, ಧರ್ಮ ರಕ್ಷಣೆಯಾಗಲಿ, ಅಧರ್ಮ ನಾಶವಾಗಿ ಧರ್ಮ ರಕ್ಷಣೆಯಾಗಲಿ ಅಂತ 1000 ಮಂದಿನ ತಗೊಂಡು ಕೃಷ್ಣಾ ನದಿಗೆ ಬಂದು, ಕೃಷ್ಣಾ ನದಿಯೊಳಗಿದ್ದ ಲಿಂಗವನ್ನು ಆ ತಾಯಿ ಬ್ರಹ್ಮಲಿಂಗನ ಗುಡಿಯೊಳಗೆ ಸ್ಥಾಪಿಸಿ, ಮೊದಲೇನು ದೇವಸ್ಥಾನ ಇತ್ತು ಆ ರೂಪಕ್ಕೆ ತಂದ ಪುಣ್ಯ ಯಾರದು ಅಂತಂದರೆ ಗುಡ್ಡಾಪುರದ ದಾನಮ್ಮ ದೇವಿ ಎನ್ನುವಂಥದ್ದನ್ನು ಈ ವೇದಿಕೆ ಮೂಲಕವಾಗಿ ತಿಳಿಯುವುದರೊಂದಿಗೆ ಶರಣ ಬಳಗವೇ ತಾವೆಲ್ಲ ಅರ್ಥ ಮಾಡೋದು, ಧರ್ಮ ತತ್ವ ನಮ್ಮೊಳಗೆ ಉಳಿಬೇಕಪ್ಪ. ಅವಾಗ ಹೇಳಿದ್ರು, ದಾನಮ್ಮ ದೇವಿ ಮಾತಾಕೆ, ಗುಡ್ಡಾಪುರ ದಾನಮ್ಮ ದೇವಿ ಮಾತಾಕೆ, ದಾನಮ್ಮ ದೇವಿ ಮಾತಾಕೆ. ಇಡೀ ಊರೇ ಅಲ್ಲಿ ಬಂದು 48 ದಿನ ಆ ಗುಡಿಯಾಗ ಅನುಷ್ಠಾನ ಮಾಡ್ತಾಳ. ಯಾಕೆ ಗೊತ್ತನ್ರಿ, ಲಿಂಗ ತೆಗೆದು ಹೊಳೆಯಾಗ ಹೋಗದಾರ, ಹೊಳ್ಳಿ ತಂದು ಸ್ಥಾಪನಾ ಮಾಡಿದ ಮೇಲೆ ಆ ಲಿಂಗಕ್ಕೆ ಚೇತನ ಇರಬೇಕಲ್ಲ, ಆ ಚೇತನದ ಸಲುವಾಗಿ 48 ದಿನ ಅನುಷ್ಠಾನ ಮಾಡಿದ್ರು ಅನ್ನುವಂಥದ್ದನ್ನು ಈ ವೇದಿಕೆ ಮೂಲಕವಾಗಿ ತಿಳಿಸಿ